ಓಂ ಘಂ ಗಣಪತಯೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ತ್ರೈಮಾತ್ರಿಕ್ಯೈ ನಮಃ. ಸ್ಟಾರ್ 27 ಪರಾಶರ ಜ್ಯೋತಿಷ್ಯ ಶಾಸ್ತ್ರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಈ ಒಂದು ಚಾನಲ್ನಲ್ಲಿ ಜ್ಯೋತಿಷ್ಶಾಸ್ತ್ರ, ಪರಾಶರ ಜ್ಯೋತಿಷ್ಶಾಸ್ತ್ರ ಮುನಿಗಳು ರಚಿಸಿದಂಥ ಒಂದು ಗ್ರಂಥದ ಆಧಾರದ ಮೇಲೆ ನಾವು ಜ್ಯೋತಿಷ್ಯದ ಒಂದು ಅಧ್ಯಯನ ಮಾಡೋಣ, ತಿಳಿತಾ ಹೋಗೋಣ ಅಂತ ಹೇಳಿದ್ದೆ. ಹಾಗಾಗಿ ಮೊದಲನೆಯದಾಗಿ ನಾವು ನಕ್ಷತ್ರ ಫಲ, ನಮ್ಮ ಸ್ಟಾರ್ 27 ಪರಾಶರ ಜ್ಯೋತಿಷ್ಶಾಸ್ತ್ರ ಅಂತ ಏನು ಹೇಳಿದ್ದೀವಲ್ಲ, ಅದು ನಕ್ಷತ್ರ ಅಂತ ಏನಿದೆಯೋ ನೋಡಿ. ಹಾಗಾಗಿ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭವಾಗಿ 27 ನಕ್ಷತ್ರಗಳ ಬಗ್ಗೆನೂ ನಿಮಗೆ ಜನ್ಮಫಲ, ನಕ್ಷತ್ರದಲ್ಲಿ ಹುಟ್ಟಿದಂಥ ಜನ್ಮಫಲಗಳು ಹೇಗಿರುತ್ತೆ ಅಂತೇಳಿ ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸ್ತೀನಿ. ವೀಕ್ಷಕ ಬಾಂಧವರೇ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಬಂಧು ಮಿತ್ರರಿಗೆ ಶೇರ್ ಮಾಡಿ. ನಮ್ಮ ಸಂಸ್ಕೃತಿ, ಶಾಸ್ತ್ರ, ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಎಲ್ಲರಿಗೂ ತಿಳಿಯುವಂತಾಗಲಿ. ಹಾಗೂ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವುದರಿಂದ ನಮಗೆ ಉತ್ತೇಜನ ದೊರೆಯುತ್ತದೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಅಪ್ಡೇಟ್ ಮಾಡಲು ಸ್ಫೂರ್ತಿಯಾಗುತ್ತದೆ. ಮೊದಲಿಗೆ ಈ ಅಶ್ವಿನಿ ನಕ್ಷತ್ರ ಅಂತ ನಾವು ಏನು ಹೇಳ್ತೀವಲ್ಲ, ಅಶ್ವಿನಿ ನಕ್ಷತ್ರ ಯಾರದು ಅಶ್ವಿನಿ ನಕ್ಷತ್ರ ಆಗುತ್ತೆ, ಯಾವ ಅಕ್ಷರದ ಮೊದಲ ಅಕ್ಷರ ಇರುತ್ತೋ ಅವ್ರದ್ದು ಅಶ್ವಿನಿ ನಕ್ಷತ್ರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅಶ್ವಿನಿ ನಕ್ಷತ್ರದ ರಾಶಿ ಅಧಿಪತಿ, ಅದರ ವ್ಯಾಪ್ತಿ ಏನು, ಮತ್ತು ಸೈಂಟಿಫಿಕ್ ಆಗಿ ಅಂದರೆ ಅಸ್ಟ್ರಾನಮಿ ಅಂತ ನಾವೇನು ಹೇಳ್ತಾರೆ ಅದರಲ್ಲಿ ಯಾವ ರೀತಿಯಾಗಿ ಅನ್ವಯಿಸುತ್ತೆ, ಮತ್ತು ಅಧಿದೇವತೆ, ಪ್ರತ್ಯಧಿದೇವತೆಗಳು ಯಾರು ಬರ್ತಾರೆ ಅನ್ನೋದನ್ನು ನಮಗೆ ತಿಳಿಸ್ತಾ ಬರ್ತೀನಿ. ಮತ್ತು ಅಶ್ವಿನಿ ನಕ್ಷತ್ರ ಜನಿಸಿದವರಿಗೆ ಯಾವ ದಶಾಭುಕ್ತಿಗಳು ಪ್ರಾರಂಭ ಆಗುತ್ತೆ, ಆ ದಶಾಭುಕ್ತಿ ಕಾಲದಲ್ಲಿ ಏನೆಲ್ಲ ಫಲಗಳು ಸಿಗುತ್ತೆ, ಮತ್ತು ಯಾವ ದಶ, ಅಂತರ್ದಶ ಮತ್ತು ಮಹಾದಶ ಕಾಲಗಳಲ್ಲಿ ಶಾಂತಿಗಳನ್ನು ಮಾಡಿಸ್ಕೋಬೇಕಾಗತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಬರ್ತೀನಿ. ಮತ್ತು ಈ ಅಶ್ವಿನಿ ನಕ್ಷತ್ರದ ದೇವತೆಗಳಾದ ಅಶ್ವಿನಿ ದೇವತೆಗಳ ಬಗ್ಗೆ ಪೌರಾಣಿಕವಾಗಿ ಅಂದರೆ ಆಧ್ಯಾತ್ಮಿಕವಾಗಿ ಆ ಅಶ್ವಿನಿ ನಕ್ಷತ್ರದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಅಶ್ವಿನಿ ನಕ್ಷತ್ರ ಜನಿಸಿದವರಿಗೆ ಅವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಸ್ವಭಾವ ಏನು, ಅದರ ಫಲ ಏನು ಅನ್ನೋದನ್ನ ವಿಷಯವನ್ನು ತಿಳಿಸ್ತೀನಿ. ಹಾಗೂ ಸ್ತ್ರೀ ಜಾತಕ, ಈ ಅಶ್ವಿನಿ ನಕ್ಷತ್ರದಲ್ಲಿ ಸ್ತ್ರೀ ಜನನ ಆದರೆ ಅದರ ಫಲ ಏನು ಅಂತ ನಾವು ತಿಳಿಯೋಣ. ಹಾಗೂ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ಎಜುಕೇಶನ್ ಅಂದರೆ ವಿದ್ಯಾಭ್ಯಾಸ ಯಾವುದು ಮಾಡಬಹುದು, ಮತ್ತು ಉದ್ಯೋಗ ಏನು ಮಾಡ್ಬೋದು, ವ್ಯಾಪಾರ ಯಾವುದು ಮಾಡಬಹುದು, ಮತ್ತು ಅವ್ರ ಲಾಭ ತರುವ ವ್ಯಾಪಾರಗಳು ಯಾವುದ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಅಶ್ವಿನಿ ನಕ್ಷತ್ರದವರಿಗೆ ಯಾವ ಯಾವ ನಕ್ಷತ್ರದವರ ಜೊತೆ ಸ್ನೇಹ ಮತ್ತು ಅನುಕೂಲ ಆಗುತ್ತೆ, ಮತ್ತು ಅವರು ಫ್ರೆಂಡ್ಶಿಪ್ ಇರ್ಬೋದು, ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಅಶ್ವಿನಿ ನಕ್ಷತ್ರದಲ್ಲಿ ಗೋಚಾರ ಫಲ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಯಾವ ಯಾವ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ಯಾವ ಯಾವ ಫಲಗಳನ್ನು ನೀಡುತ್ತೆ ಅಂತ ತಿಳಿಯೋಣ. ಅದಾದ ನಂತರ ಈ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ನಿಮಗೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವಾಮಾಚಾರ, ಮಾಟ, ತಂತ್ರ ಮಾಡುವಂಥದ್ದು, ಮನೆಯಲ್ಲಿ ಕೃತ್ರಿಮ ದೋಷಗಳನ್ನು ಮಾಡುವಂಥದ್ದು, ಇವೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅಶ್ವಿನಿ ನಕ್ಷತ್ರದವರು ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೋಬಹುದು ಅಥವಾ ಅದು ಯಾವ ನಕ್ಷತ್ರ ಅಥವಾ ಯಾವ ಕಾಲದಲ್ಲಿ ಅದನ್ನು ಪರಿಹಾರಗಳನ್ನು ಮಾಡೋದನ್ನ ಸುಲಭ ಉಪಾಯಗಳನ್ನು ತಿಳಿಸ್ಕೊಳ್ಳೋಣ. ಮತ್ತು ಈ ಅಶ್ವಿನಿ ನಕ್ಷತ್ರದ ಆರೋಗ್ಯ ಭಾಗ್ಯ ಹೇಗಿರುತ್ತೆ, ಮತ್ತು ಅಶ್ವಿನಿ ನಕ್ಷತ್ರದವರಿಗೆ ಕಷ್ಟಕಾಲ, ಸಂಕಷ್ಟ ಕಾಲಗಳು ಬಂದಾಗ ಅವ್ರು ಯಾವ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ನಕ್ಷತ್ರವನ್ನು ಹೇಗೆ ನಾವು ತಿಳ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಾದ್ರೆ, ನೀವು ಜನನ ಕಾಲದಲ್ಲಿ ಆ ದಿನ ಅಶ್ವಿನಿ ನಕ್ಷತ್ರ ಆಗಿದ್ದರೆ, ಅಥವಾ ನೀವು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಚು, ಚೆ, ಚೋ, ಚೌ, ಲಾ, ಚ, ಕ್ಲ, ಬ್ಲ ಇವುಗಳಲ್ಲಿ ಒಂದಾಗಿದ್ರೆ ನಿಮ್ಮದು ಅಶ್ವಿನಿ ನಕ್ಷತ್ರ ಅಂತೇಳಿ ನಾವು ತಿಳ್ಕೋಬಹುದು. ಮತ್ತು ಈ ನಕ್ಷತ್ರ, ಈ ಅಶ್ವಿನಿ ನಕ್ಷತ್ರ ಬಚಕ್ರದಲ್ಲಿ ಅಂದರೆ ನಾವು ಕುಂಡಲಿ ಅಂತ ಏನು ಹೇಳ್ತೀವಲ್ಲ, ಬಚಕ್ರ ಅಂತಂದರೆ ಕಾಲಪುರುಷನ ಒಂದು ಕುಂಡಲಿ ಅಂತ ಹೇಳ್ತೀವಿ, ಇಲ್ಲ ಬಚಕ್ರ ಅಂತ ಹೇಳಿ ಹೇಳ್ತೀವಿ. 12 ರಾಶಿಗಳ ಒಂದು ಕುಂಡಲಿಯನ್ನು ಬಚಕ್ರ ಅಂತ ಕರಿತೀವಿ. ಈ ಬಚಕ್ರದಲ್ಲಿ ಮೊದಲನೇ ರಾಶಿ ಅಂದರೆ ಮೇಷರಾಶಿಯ ಅಲ್ಲಿ ಸ್ಥಿತವಾಗಿರುತ್ತೆ. ಮೇಷರಾಶಿಯಲ್ಲಿ ಮೊದಲನೇ ನಕ್ಷತ್ರ ಇದಾಗಿರುತ್ತೆ. ಇದು 4, ಒಂದು ನಕ್ಷತ್ರಕ್ಕೆ ನಿಮಗೆ 4 ಪಾದಗಳಿರುತ್ತೆ. ಈ 4 ಪಾದಗಳು ಅಂದರೆ ಒಂದು ನಕ್ಷತ್ರ 3 ಡಿಗ್ರಿ 20 ನಿಮಿಷ ಇರುತ್ತೆ.
ಈ 3 ಡಿಗ್ರಿ 20 ನಿಮಿಷ 4 ಪಾದಗಳು ಸೇರಿದ್ರೆ 13 ಡಿಗ್ರಿ 20 ನಿಮಿಷಗಳು ಇದರ ವ್ಯಾಪ್ತಿ ಆಗಿರುತ್ತೆ. ಈ 4 ಪಾದಗಳು ಮೇಷರಾಶಿಯಲ್ಲೇ ಸ್ಥಿತವಾಗಿರುತ್ತೆ. ಇದರ ಈ ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರಪ್ಪ ಅಂತಂದ್ರೆ ಕೇತು ಆಗಿರುತ್ತೆ. ಈ ಕೇತು ಗ್ರಹ ಆಗಿರುತ್ತೆ. ಈ ನಕ್ಷತ್ರದ ದೇವತೆ ಅಶ್ವಿನಿ ದೇವತೆಗಳಾಗಿರ್ತಾರೆ. ಮತ್ತೆ ಪ್ರತ್ಯಧಿ ದೇವತೆ ಮತ್ತೆ ಅಭಿಮಾನಿ ದೇವತೆ ಬಂದು ಗಣೇಶ ಅಥವಾ ವಿನಾಯಕ ಅಂತ ಏನ್ ಹೇಳ್ತೀವಲ್ಲ, ಆರಾಧ್ಯ ದೈವ ಗಣಪತಿ ಆಗಿರುತ್ತೆ. ಈ ನಕ್ಷತ್ರವು 3 ತಾರಾ ಸಮೂಹ ಅಂದ್ರೆ 3 ನಕ್ಷತ್ರಗಳ ಸಮೂಹವಾಗಿದ್ದು, ಇದು ನೋಡ್ಲಿಕ್ಕೆ ಅಶ್ವದ ರೀತಿಯಲ್ಲಿ ನಮ್ಗೆ ಗೋಚಾರದಲ್ಲಿ ಆಕಾಶದಲ್ಲಿ ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದಾಗ ನಮ್ಗೆ ಅಶ್ವದ ರೀತಿಯಲ್ಲಿ ಕಾಣಿಸೋದ್ರಿಂದ ಇದನ್ನ ಅಶ್ವಿನಿ ನಕ್ಷತ್ರ ಅಂತ ಕೂಡ ಕರೀತಾರೆ. ಇದಕ್ಕೆ ಅಶ್ವಿನಿ ನಕ್ಷತ್ರಕ್ಕೆ ಇನ್ನು 10 ಹಲವು ಹೆಸರುಗಳಿದೆ. ಆ ಹೆಸರುಗಳು ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಭವ, ಅಶ್ವಿನಿ, ಅಶ್ವಿ, ದಸ್ತು, ತುರಂಗಮ, ತುರಗ, ಅಶ್ವ, ವಾಜಿ, ಹಯಹ, ಹರಿಹಿ ಅಂತ ಈ ತರ 10 ದಶನಾಮಗಳು ಈ ನಕ್ಷತ್ರಕ್ಕೆ ಇದೆ. ಈ ಅಶ್ವಿನಿ ನಕ್ಷತ್ರಕ್ಕೆ ಮೊದಲನೇದಾಗಿ ಅಧಿಪತಿಯಾಗಿರುವಂತ ಕೇತುನೇ ಆಗಿರೋದ್ರಿಂದ ಯಾವುದೇ ನಕ್ಷತ್ರದ ಯಾರು ಅಧಿಪತಿ ಆಗಿರ್ತಾರೋ ಅದೇ ಅವರ ಒಂದು ದಶಾಭುಕ್ತಿ, ವಿಂಶೋತ್ತರಿ ದಶಾ ಪದ್ಧತಿ ಅಂತ ಹೇಳ್ತೇವೆ. ದಶಾ ಪದ್ಧತಿಗಳಲ್ಲಿ ಹಲವು ರೀತಿಗಳಿದೆ. ಅದಕ್ಕೆ ನಮಗೆ ಹೆಚ್ಚು ವಾಡಿಕೆಯಲ್ಲಿರೋದು ವಿಂಶೋತ್ತರಿ ದಶಾಭುಕ್ತಿ. ಹಾಗಾಗಿ ವಿಂಶೋತ್ತರಿ ದಶಾ ಪದ್ಧತಿಯಲ್ಲಿ ತಗೊಳ್ಳೋದಾದ್ರೆ ಈ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಆಗಿರುತ್ತೆ. ಈ ಕೇತು ಆಗಿರೋದ್ರಿಂದ ಮೊದಲನೇ ದಶೆ, ಈ ಜನನ ಕಾಲದಲ್ಲಿ ಕೇತು ದಶೆ ಪ್ರಾರಂಭ ಆಗತ್ತೆ. ಈ ಕೇತು ದಶೆ ವ್ಯಾಪ್ತಿ ಎಷ್ಟಪ್ಪ ಅಂದ್ರೆ 7 ವರ್ಷಗಳ ಕಾಲ ಇರುತ್ತೆ. ಅಂದ್ರೆ ಗರ್ಭಗತ ಅಂತ ನಾವು ತೊಳ್ತೀವಿ. ನೀವು ಕುಂಡಲಿನ ರಚನೆ ಮಾಡಬೇಕಾದ್ರೆ ಏನಾಗತ್ತೆ, ಈ ಗರ್ಭಗತ ಅಂದ್ರೆ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಎಷ್ಟು ಸಮಯವನ್ನು ಕಳೆದಿದ್ದಾರೋ ಅದನ್ನ ಕಳೆದು ಉಳಿದಂತವನ್ನ ದಶಾಹೇಷ್ಯ ಅಂತೇಳಿ ನಾವು ಲೆಕ್ಕಾಚಾರ ಮಾಡಿ ಜಾತಕ ಕುಂಡಲಿನ ಬರಿಬೇಕಾದ್ರೆ, ನಿಮ್ಗೆ ಕುಂಡಲಿನ ಯಾರು ಬರ್ಸ್ತಿರಲ್ಲ ಗುರುಗಳ ಹತ್ರ, ನಿಮ್ಮ ಜ್ಯೋತಿಷ್ಯರ ಹತ್ರ, ಅವರು ನಿಮಗೆ ಬರ್ಕೊಡ್ತಾರೆ. ಅದರಲ್ಲಿ ದಶಾ ಪದ್ಧತಿ ಅಂತ ಏನಿರುತ್ತಲ್ಲ, ದಶಾ ಕಾಲದಲ್ಲಿ, ಜನನ ಕಾಲದಲ್ಲಿ ಅವರ ಪೂರ್ಣ ದಶಾಭುಕ್ತಿ 7 ವರ್ಷ ಸಂಪೂರ್ಣವಾಗಿ ಕೆಲವರಿಗೆ ಬರುತ್ತೆ. ಕೆಲವರಿಗೆ 1ನೇ ಪಾದ ಆದ ನಂತರ 2ನೇ ಪಾದ, ಮೊದಲನೇ ಪಾದ ಆದ್ರೆ ಪೂರ್ಣ ಇರುತ್ತೆ, ಮತ್ತೆ 2ನೇ ಪಾದ, 3ನೇ ಪಾದ, 4ನೇ ಪಾದ ಆದ್ರೆ ಅದನ್ನ 4 ಭಾಗಗಳನ್ನ ಮಾಡಿ ಆ ದಶೆಗೆ ಹಂಚಲಾಗತ್ತೆ. ಈ ಅಶ್ವಿನಿ ನಕ್ಷತ್ರದಲ್ಲಿ ಮೊದಲನೇ ದಶೆನೇ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಕೇತು ದಶ, ಕೇತು ಭುಕ್ತಿ. ಯಾವುದೇ ದಶೆ ನಡೆದ್ರು ಅದರಲ್ಲಿ ಮೊದಲನೇ ಭುಕ್ತಿ ಯಾವ ದಶೆ ಇರುತ್ತೆ ಅದರ ಅಂತರ್ಭುಕ್ತಿ ಕೂಡ ಕೇತುನೇ ಆಗಿರುತ್ತೆ. ಈ ಕೇತು ದಶೆ ಮುಗಿದ ನಂತರ ನೆಕ್ಸ್ಟ್ ಬರುವಂತದ್ದು ಶುಕ್ರ ದಶೆ. ಈ ಶುಕ್ರ ದಶೆ 20 ವರ್ಷಗಳ ಕಾಲ ಇರುತ್ತೆ. ಆಯ್ತಲ್ಲ, ಈ 20 ವರ್ಷಗಳ ಕಾಲ ಇರುತ್ತೆ. ಅದಾದ ನಂತರ ರವಿ ದಶೆ ಪ್ರಾರಂಭ ಆಗುತ್ತೆ. ಅದು ಬಂದು ರವಿ ದಶೆ 6 ವರ್ಷಗಳಿರುತ್ತೆ. ಮತ್ತೆ ಅದಾದ ನಂತರ ಚಂದ್ರ ದಶೆ 10 ವರ್ಷಗಳು, ಕುಜ ದಶೆ 7 ವರ್ಷಗಳು, ರಾಹು ದಶೆ 18 ವರ್ಷಗಳು, ಗುರು ದಶೆ 16 ವರ್ಷಗಳು, ಶನಿ ದಶೆ 19 ವರ್ಷಗಳು, ಬುಧ ದಶೆ 17 ವರ್ಷಗಳು. ಈ ರೀತಿಯಾಗಿ ಕ್ರಮವಾಗಿ ಒಬ್ಬ ಮನುಷ್ಯನ ಆಯುಷ್ಯು 120 ವರ್ಷ. ಇದನ್ನ ಪೂರ್ಣ ಆಯುಷ್ಯು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಅದು ಕಷ್ಟಕರವಾಗಿದೆ. ಹಾಗಾಗಿ ಇದನ್ನ ಪೂರ್ಣ ಇದನ್ನ 120 ವರ್ಷ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಈ ದಶಾಭುಕ್ತಿ ಕಾಲಗಳಲ್ಲಿ ಏನಾಗತ್ತೆ ಅಂದ್ರೆ ನಾವು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಮಹಾದಶಗಳು, ದಶಾ ಸಂಧಿ ಕಾಲಗಳು ಅಂತ ಹೇಳ್ತೀವಿ. ಕೇತು ದಶೆ ಪ್ರಾರಂಭವಾಗಿ, ಕೇತು ದಶೆ ಆದಂತ ಶುಕ್ರ ಭಕ್ತಿ ಏನು ತೊಂದರೆ ಇಲ್ಲ. ಶುಕ್ರ ಮತ್ತೆ ರವಿ ದಶೆ, ಶುಕ್ರಾದಿತ್ಯ ಮಹಾದಶ ಸಂಧಿ ಶಾಂತಿ ಅಂತ ಬರುತ್ತೆ. ಯಾರಿಗೆ ಈ ಕೇತು ದಶೆ ಆರಂಭ ಆಗಿ ಅವ್ರಿಗೆ ಅವ್ರ ದಶಾ ಯಶ ಕಳೆದಾಗ ಒಂದು ಅಪ್ರಾಕ್ಸಿಮೇಟ್ 20-25 ವರ್ಷ ಆದ ನಂತರ, ಅಂದ್ರೆ 7 ವರ್ಷ ಕೇತು ದಶೆಯಲ್ಲಿ ಗರ್ಭದಶೆಯನ್ನ ಮುಗಿಸಿದ ನಂತರ ಅವ್ರಿಗೆ ದಶಾಭುಕ್ತಿ ಏನ್ ಪ್ರಾರಂಭ ಆಗುತ್ತೋ ನೋಡ್ಕೊಂಡು ಅವ್ರಿಗೆ ಮಹಾದಶ ಶುಕ್ರ ದಶ 20 ವರ್ಷ ಆದ ನಂತರ ಅವ್ರಿಗೆಂತ ರವಿ ದಶೆ ಪ್ರಾರಂಭ ಆಗುತ್ತೆ. ಏನಂತ, ರವಿ ಮತ್ತೆ ಶುಕ್ರರು ಪರಮ ಶತ್ರುಗಳು. ಈ ದಶಾ ಸಂಧಿ ಕಾಲಗಳು ಏನಿರ್ತಲ್ಲ, ಮಹಾದಶ ಸಂಧಿ ಶುಕ್ರಾದಿತ್ಯ ಮಹಾದಶ ಸಂಧಿ ಶಾಂತಿ ಅಂತೇಳಿ ನೀವು ಒಂದನ್ನ ಮಾಡಿಸ್ಕೊಳ್ಳೋದು ಉತ್ತಮ. ಆ ರೀತಿಯಾಗಿ ಮಾಡಿಸ್ಕೊಳ್ಳೋದ್ರಿಂದ ಈ ಶುಕ್ರ ದಶೆ ಮತ್ತೆ ಕೇತು ರವಿ ದಶೆ ಮಧ್ಯ ಭಾಗದಲ್ಲಿ ಶುಕ್ರಾದಿತ್ಯ ದಶಾ ಸಂಧಿ ಶಾಂತಿ ಮಾಡ್ಕೊಂಡ ಶುಕ್ರ ದಶೆ ಮುಗಿದು ರವಿ ದಶೆ ಪ್ರಾರಂಭ ಏನಾಗುತ್ತೋ ಆ ಕಾಲದಲ್ಲಿ ನಿಮಗೆ ಶುಭ ಫಲಗಳು ಹೆಚ್ಚು ಇಲ್ಲ, ಮಾಡಿಸಿಲ್ಲ ಅಂತಂದ್ರೆ ಮಿಶ್ರ ಫಲಗಳು ಇಲ್ಲ, ತೊಂದರೆಗಳ ದಶಾಭಕ್ತಿಯಲ್ಲಿ ನಿಮಗೆ ನಿಮ್ಮ ಜನ್ಮ ಕುಂಡಲಿದ್ದ ಗ್ರಹಗಳೇನಾದ್ರೂ ಸರಿಯಾಗಿ ಸ್ಥಿತರಾಗಿದೆ, ದುಸ್ಥಾನಗಳಲ್ಲಿ ಸ್ಥಿತರಾಗಿದ್ದಾಗ ಹೆಚ್ಚು ನಿಮಗೆ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಶಾ ಪ್ರಾರಂಭದ ಮೊದಲು ಅಂದ್ರೆ ಶುಕ್ರ ದಶೆ ಅಂತ್ಯವಾಗುವ 3 ತಿಂಗಳು ಅಥವಾ 1 ತಿಂಗಳು ಅಥವಾ 3 ತಿಂಗಳ ಮೊದಲು ಮುಂಚಿತವಾಗಿ ರವಿ ಶುಕ್ರಾದಿತ್ಯ ದಶಾ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳೋದ್ರಿಂದ ರವಿ ದಶೆಯಲ್ಲಿ ನಿಮಗೆ ಹೆಚ್ಚು ಶುಭ ಫಲಗಳು ಸಿಗುತ್ತೆ. ಹಾಗೆ ಚಂದ್ರ ದಶೆ ನಿಮ್ಗೇನು ಅಶುಭ ಇರೋದಿಲ್ಲ.
ಮತ್ತೆ ಕುಜದಶೆ ಏನು ಅಶುಭ ಇರಲ್ಲ. ಆದರೆ ಕುಜದಶೆ 7 ವರ್ಷ ಕಳೆದ ನಂತರ ಅಂದ್ರೆ ರಾಹುದಶೆ ಪ್ರಾರಂಭ ಆಗುತ್ತೆ. ಈ ಕಾಲದಲ್ಲೂ ಅಷ್ಟೇ ಕುಜದಶೆ ಮುಗಿಯುವುಕ್ಕಿಂತ ಮೊದಲು ಒಂದು 2 ತಿಂಗಳು ಅಥವಾ 3 ತಿಂಗಳು ಮೊದಲಾಗಿ ಮುಂಚಿತವಾಗಿ ಕುಜ ರಾಹು ಮಹಾದಶ ಸಂಧಿಶಾಂತಿ ಅಂತ ಮಾಡಿಸ್ಕೊಳ್ಳೋದು ಉತ್ತಮ. ಅದಾದ ನಂತರ ರಾಹುದಶೆ ಬರುತ್ತೆ. ರಾಹುದಶೆ ಆದ ನಂತರ ಗುರುದಶೆ ಪ್ರಾರಂಭ ಆಗುತ್ತೆ. ಇಲ್ಲೂ ಕೂಡ ರಾಹುದಶೆ ಪಾಪಗ್ರಹ ಹಾಗೂ ಗುರು ಶುಭಗ್ರಹ ಆಗಿರೋದ್ರಿಂದ ರಾಹುದಶೆ ಅಂತ್ಯಕಾಲದಲ್ಲಿ ನೀವು ಒಂದು ಶಾಂತಿಯನ್ನ ಮಾಡ್ಕೊಳ್ಳೋದ್ರಿಂದ ಶುಭ. ಗುರುದಶೆಯಲ್ಲಿ ಸಿಗುವಂತ ಎಲ್ಲ ಶುಭಗಳು ಸಿಗುತ್ತೆ. ಅದನ್ನ ಏನ್ ಹೇಳ್ತಾರೆ, ರಾಹು ಮತ್ತೆ ಗುರು ಮಹಾದಶ ಸಂಧಿ ಶಾಂತಿ ಅಂತೇಳಿ ನೀವು ಮಾಡಿಸ್ಕೊಳ್ಳೋದು ಉತ್ತಮ. ಹೀಗಾಗಿ ಇದನ್ನ ರಾಹುದಶೆ ನಂತರ ಶನಿ ದಶೆ, ಬುಧ ದಶೆ, ಈಗ ಕ್ರಮವಾಗಿ ಎಲ್ಲ ದಶೆಗಳು ನಡೆಯುತ್ತೆ. ಒಟ್ಟು 120 ವರ್ಷಗಳ ಕಾಲ ಈ ಒಂದು ದಶಾಭುಕ್ತಿಗಳನ್ನ ಆ ವಿಂಶೋತ್ತರಿ ಪದ್ಧತಿಯಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ಲಾಗಿದೆ. ಯಾರಿಗೆಲ್ಲ ಅಶ್ವಿನಿ ನಕ್ಷತ್ರ ಆಗುತ್ತೆ ಅಂತ ತಿಳ್ಕೊಂಡ್ವಿ, ಹಾಗೂ ಅದರ ಅಧಿದೇವತೆಗಳು ಪ್ರತ್ಯದೇವತೆಗಳು ಯಾವುದು ಅಂತ ತಿಳ್ಕೊಂಡ್ವಿ. ಈಗ ಈ ಯಾರಪ್ಪ ಈ ಅಶ್ವಿನಿ, ಇನ್ನು ಪೌರಾಣಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ನಾವು ತಿಳ್ಕೊಳ್ಳೋದಾದ್ರೆ ಯಾರಪ್ಪ ಈ ಅಶ್ವಿನಿ ದೇವತೆಗಳು ಅಂತ ತಿಳ್ಕೊಬೇಕಾದ್ರೆ, ಈ ದೇವಶಿಲ್ಪಿ ವಿಶ್ವಕರ್ಮನ ಮಗಳಾದಂಥ ಸಗ್ನಾದೇವಿಯನ್ನ ಸೂರ್ಯದೇವರಿಗೆ ಕೊಟ್ಟು ವಿವಾಹನ ಮಾಡ್ತಾನೆ. ಈ ಸೂರ್ಯದೇವನ ವಿವಾಹ ಮಾಡಿಕೊಟ್ಟ ನಂತರ ಸೂರ್ಯದೇವ ಮತ್ತೆ ಸಗ್ನಾದೇವಿಯ ದಾಂಪತ್ಯ ಜೀವನದಿಂದ ಈ ಯಮ ಮತ್ತೆ ಯಮುನೆಯರು ಹುಡ್ತಾರೆ. ಹೀಗೆ ಇರಬೇಕಾದ್ರೆ ಏನಾಗುತ್ತೆ, ಸೂರ್ಯನ ಒಂದು ತಾಪವನ್ನ ಸಗ್ನಾದೇವಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಅಷ್ಟು ಸೂರ್ಯ ತುಂಬಾ ತಾಪಮಾನ ನಮಗೆಲ್ಲ ಗೊತ್ತು, 1 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅಂತೇಳಿ ಅದು ತಾಪಮಾನ ತಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, ಒಂದು ಉಪಾಯ ಮಾಡಿ ಸಗ್ನಾದೇವಿ ತನ್ನ ನೆರಳನ್ನೇ, ಛಾಯೆಯನ್ನೇ ಈ ಒಂದು ಜೀವ ತುಂಬಿ ಸೇಮ್ ತನ್ನದೇ ಆದ ರೂಪವನ್ನ ಕೊಟ್ಟು ಸೂರ್ಯನೊಂದಿಗೆ ಜೀವನ ಸಂಸಾರ ಮಾಡಲಿಕ್ಕೆ ಬಿಟ್ಟು ತಾನು ತಂದೆಯ ಮನೆಗೆ ಹೊರಟ್ಬಿಡ್ತಾಳೆ. ಈ ತರ ಹೊರಟ ಮೇಲೆ ತಂದೆಗೆ ತಿಳಿಸಿದ್ರೆ ಏನಾಗುತ್ತಪ್ಪ ಅಂತ ಕೆಲವು ಶಾಸ್ತ್ರಗಳಲ್ಲಿ ಹೇಳ್ತಾರೆ, ತಂದೆ ಶಾಪ ಕೊಟ್ರು ಅಂತೇಳಿ. ಕೆಲವು ಪುರಾಣಗಳಲ್ಲಿ ಈ ಸಗ್ನಾದೇವಿ ತಂದೆ ಮನೆಗೆ ಹೋಗಿ ಅಲ್ಲಿ ಇರಲಿಕ್ಕೆ ಸಮಾಧಾನ ಆಗಿದೆ, ತಾನೇ ಒಂದು ಅಶ್ವದ ರೂಪವನ್ನ ತಾಳಿ ಉತ್ತರ ಪ್ರದೇಶದಲ್ಲಿ ಉತ್ತರ ಕುರು ಕ್ಷೇತ್ರಗಳಲ್ಲಿ ಹೋಗಿ ಸೂರ್ಯದೇವನ್ನೇ ಧ್ಯಾನವನ್ನ ಮಾಡ್ತಾ ಧ್ಯಾನ ಮಗ್ಲಾಗಿ ಇರ್ತಾಳೆ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಈ ರೀತಿಯಾಗಿ ಸಗ್ನಾದೇವಿ ಸೂರ್ಯನ ನೆನೆಸ್ಕೊಂಡು ಸೂರ್ಯನ ಬಿಟ್ಟು ಧ್ಯಾನಕ್ಕೆ ಹೋಗ್ಬಿಟ್ಟಿರ್ತಾಳೆ ಅಶ್ವರೂಪದಲ್ಲಿ. ಯಾಕಪ್ಪ ಅಂದ್ರೆ ಈ ರಾಕ್ಷಸರು ಮತ್ತೆ ಇತರ ಇವರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು. ಒಂದು ಸ್ತ್ರೀ ರೂಪದಲ್ಲಿದ್ರೆ ನಮ್ಮ ಮೇಲೆ ಯಾವ್ದಾದ್ರು ತೊಂದರೆ, ರಾಕ್ಷಸ ದೇವತೆಗಳು ದಾಳಿ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅಶ್ವರೂಪವನ್ನು ತಾಳಿದ್ರು ಅನ್ನೋದಿದೆ. ಕೆಲವರು ತನ್ನ ತಂದೆಯೇ ಗಂಡನನ್ನು ಬಿಟ್ಟು ಬಂದಿದ್ದಾರೆ ಅಂತ ಶಾಪವನ್ನು ಕೊಟ್ಟಿದ್ದಾರೆ ಅಂತ ಕೆಲವು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಅದು ಅವರವರಿಗೆ ಬಿಟ್ಟಿದ್ದು, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದೆ. ಸೊ ಒಂದು ಕಡೆ ತನ್ನ ತಂದೆಯೇ ಶಾಪವನ್ನು ಕೊಟ್ಟರು ಅಂತಿದೆ, ಇನ್ನೊಂದು ಕಡೆ ತಾನೇ ಅಶ್ವದ ರೂಪವನ್ನ ಪಡೆದ್ರು ಅನ್ನೋದು ಉಲ್ಲೇಖ ಇದೆ. ಸೊ ಏನೇ ಆದ್ರೂ ಆ ಅಶ್ವದ ರೂಪವನ್ನ ತಾಳಿ ತಾನು ಜ್ಞಾನಮಗ್ಧಳಾಗಿ ಇರ್ತಾಳೆ. ಸೊ ಹೀಗೆ ಈಗ ಇಲ್ಲಿ ಸೂರ್ಯ ಇತ್ತ ಛಾಯಾದೇವಿಯೊಂದಿಗೆ ಸಂಸಾರವನ್ನು ನಡೆಸ್ತಾ ಒಂದು ಅವರ ದಾಂಪತ್ಯದಿಂದ ಸಂತಾನಗಳು ಅಂದ್ರೆ ಯಮ ಯಮುನೆ ಬಂದು ಸಗ್ನಾದೇವಿಗೆ ಕೊಡ್ತಾರೆ. ಛಾಯಾದೇವಿಗೆ ಶನಿ ಮಹಾತ್ಮರು ಜನನ ಆಗತ್ತೆ. ಇತ್ತ ತನ್ನ ಮಕ್ಕಳನ್ನ ತಾನು ನೋಡ್ಕೊಳ್ತಾ ಇದ್ಬೇಕಾದ್ರೆ ಯಮನಿಗೆ ಮಲತಾಯಿ ಅಲ್ವಾ, ಮಲತಾಯಿ ಧೋರಣೆ ಅವರು ಈ ಮಕ್ಕಳನ್ನ ಆ ಮಕ್ಕಳನ್ನ ಅಂದ್ರೆ ಛಾಯಾದೇವಿ ಸಗ್ನಾದೇವಿಯ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತಿರಲ್ಲ. ಈ ಒಂದು ನೋಡ್ಬಿಟ್ಟು ಯಮದೇವರಿಗೆ ಯಮಧರ್ಮರಾಜರಿಗೆ ಕೋಪ ಬಂದು ತನ್ನ ತಂದೆಗೆ ಹೇಳ್ತಾರೆ, ಅಪ್ಪ ನೋಡಿ ಈ ತರ ನನಗೆ ಮಲತಾಯಿ ಧೋರಣೆ ಆಗ್ತಿದೆ, ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಿಲ್ಲ, ಈ ಮಕ್ಕಳನ್ನ ಈ ರೀತಿಯಾಗಿ ನೋಡ್ಕೊಳ್ತಿದ್ದಾರೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತೇಳಿ ಸೂರ್ಯದೇವರ ಹತ್ರ ಕೋಪಾವೇಶವಾಗಿ ಕೇಳ್ತಾರೆ. ಆಗ ಸೂರ್ಯದೇವರಿಗೂ ಸ್ವಲ್ಪ ಯಾಕೋ ಅನುಮಾನ ಬಂದು ಛಾಯಾದೇವಿಯನ್ನ ಕರೆಸಿ ಗಟ್ಟಿಯಾಗಿ ಕೇಳ್ತಾರೆ, ಯಾರು ನೀನು, ಏನ್ ನೀನು ಈ ತರ ಮಾಡ್ತಿದ್ಯಾ, ಯಾಕೆ ನೀನು ಅಂತ ಕೇಳಿದಾಗ ಛಾಯಾದೇವಿ ಭಯಗ್ರಸ್ತಳಾಗಿ ನಡೆದಂತ ಸಂಗತಿಯನ್ನು ಹೇಳ್ತಾರೆ. ಅಪ್ಪ ಈ ತರ ಆಗೋಯ್ತು, ನನಗೆ ಸಗ್ನಾದೇವಿ ಈ ತನ್ನ ರೂಪದಿಂದ ತನ್ನ ಶಕ್ತಿಯಿಂದ ನನಗೆ ಒಂದು ರೂಪವನ್ನು ಕೊಟ್ಟು ನಿಮ್ಮಲ್ಲಿ ಸಂಸಾರ ಮಾಡ್ಲಿಕ್ಕೆ ಹೇಳಿದ್ರು ಅಂತೇಳಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಸೂರ್ಯದೇವನಿಗೆ ತುಂಬಾ ದುಃಖ ಆಗಿ ಹೋಗಿ ತನ್ನ ಮಾವನಾದ ವಿಶ್ವಕರ್ಮನಲ್ಲಿ ಕೇಳ್ತಾರೆ. ಹಾಗೂ ಅವರಿಗೆ ಗೊತ್ತಾಗಲ್ಲ. ಮತ್ತೆ ಧ್ಯಾನಗ್ರಸ್ತರಾಗಿ ಎಲ್ಲಿದ್ದಾರೆ ತನ್ನ ಹೆಂಡತಿ ಅಂತೇಳಿ ಸೂರ್ಯದೇವರು ನೋಡಿದಾಗ ತಾನು ತನ್ನ ಹೆಂಡತಿಯಾದಂಥ ಸಗ್ನಾದೇವಿ ಅಶ್ವರೂಪದಲ್ಲಿ ಗೊತ್ತಾಗಿ ಸೂರ್ಯ ಕೂಡ ತಾನೂ ಒಂದು ಅಶ್ವದ ರೂಪವನ್ನು ತಾಳಿ ಸಗ್ನಾದೇವಿ ಜೊತೆಗೆ ಕೂಡಿ ಒಂದು ಅವರ ದಾಂಪತ್ಯದಿಂದ ಜನನವಾದ ಮಕ್ಕಳೇ ಈ ಅಶ್ವಿನಿ ದೇವತೆಗಳು ಅಂತೇಳಿ ನಮ್ಮ ಶಾಸ್ತ್ರಗಳಲ್ಲಿ ಅಂದ್ರೆ ಸ್ಕಂದ ಪುರಾಣಗಳಲ್ಲಿ ಇದನ್ನ
ತಿಳಿಸ್ಕೊಡ್ಲಾಗಿದೆ. ಹಾಗಾಗಿ ಈ ಅಶ್ವಿನಿ ದೇವತೆಗಳು ಪೌರಾಣಿಕವಾಗಿ ಸೂರ್ಯ ಮತ್ತು ಸಗ್ನಾದೇವಿ, ಅಶ್ವರೂಪದಲ್ಲಿ ಇರುವಂತಹ ಸೂರ್ಯ ಮತ್ತು ಸಗ್ನಾದೇವಿಯರಿಗೆ ಜನನವಾದಂಥ ದೇವತೆಗಳೇ ಈ ಅಶ್ವಿನಿ ದೇವತೆಗಳು. ಈ ನಾವು ಇಷ್ಟೊತ್ತು ಪೌರಾಣಿಕವಾಗಿ ಅಶ್ವಿನಿ ದೇವತೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಯಾವ ಒಂದು ವಿದ್ಯಾಭ್ಯಾಸ ಮಾಡಿದ್ರೆ ಶುಭ ಫಲವಾಗಿ ಅವರಿಗೆ ಹೆಚ್ಚು ಉತ್ತಮ ಫಲ ನೀಡುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಇವರಿಗೆ ಮೆಡಿಕಲ್ ಸಂಬಂಧಪಟ್ಟಂಗೆ ಔಷಧೋಪಚಾರಗಳು, ಶಸ್ತ್ರಚಿಕಿತ್ಸೆಗಳಿಗಾಗಿರ್ಬೋದು, ಅಂದರೆ ಡಾಕ್ಟರ್ ಆಗಿರ್ಬೋದು, ಈ ಮತ್ತೆ ಔಷಧೋಪಚಾರಿಗಳು, ಮತ್ತೆ ಪೊಲೀಸು ಮಿಲಿಟರಿ ಕ್ಷೇತ್ರಗಳಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಬಹುದು, ಮತ್ತು ಆಧ್ಯಾತ್ಮಿಕ ವೇದಶಾಸ್ತ್ರಗಳಲ್ಲಿ ಅಧ್ಯಯನಗಳಲ್ಲಿ ಪರಿಣಿತಿ ಹೊಂದಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಇದು ನಕ್ಷತ್ರದ ಮಾತ್ರವಲ್ಲದೆ ಇವರಿಗೆ ಜನ್ಮ ಕಾಲದಲ್ಲಿ ಅವ್ರ ಜನ್ಮ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಹೇಗಿದ್ದಾರೆ ಅಂತ ನೋಡ್ಕೊಳ್ಳೋದು ತುಂಬ ಉತ್ತಮವಾಗುತ್ತೆ. ಇದು ಕೇವಲ ನಕ್ಷತ್ರ ಫಲ ಏನಾಗುತ್ತೆ, ನಮ್ದು ಪೂರ್ಣ ಕುಂಡಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ಪೂರ್ಣ ಅವರಿಗೆ ಎಲ್ಲ ಗ್ರಹಗಳು ಭಾವಗಳು ಯಾವ ರೀತಿಯಲ್ಲೇ ಬರುತ್ತೆ ಅಂತ ಹೇಳಿದ್ರೆ ಮುಂದಿನ ಭಾಗದಲ್ಲಿ ಭಾವಗಳ ರೀತಿಯಲ್ಲಿ ಅವ್ರಿಗೆ ಯಾವ ತರ ಅಂತ ಬರುತ್ತೆ. ಇದು ಕೇವಲ ನಕ್ಷತ್ರದ ರೀತಿಯಲ್ಲಿ ಬೇಸಿಕ್ ಅಂತ ಒಂದು 10-20% ಅಷ್ಟು ಫಲ ಇದು ಖಂಡಿತ ಕೊಟ್ಟೇ ಕೊಡುತ್ತೆ. ಸೊ ಇದನ್ನ ಈ ಒಂದು ವಿದ್ಯೆಯಲ್ಲಿ ಅವರಿಗೆ ತೊಡಗಿಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚು ಅನುಕೂಲ ಆಗುತ್ತಾರೆ. ಏನಾಯ್ತು, ಈ ಆಧ್ಯಾತ್ಮಿಕ ವೇದಶಾಸ್ತ್ರಗಳಾದ ನಂತರ ಅವ್ರಿಗೆ ಔಷಧಿಗಳು, ಕಟ್ಟಡ ಸಾಮಗ್ರಿಗಳು, ಮತ್ತೆ ಕಾರ್ಖಾನೆಗಳು, ಮತ್ತೆ ಈ ಥರಗಳೆಲ್ಲ ಇದ್ರ ಬಗ್ಗೆ ಅವ್ರಿಗೆ ಎಜುಕೇಶನ್ ನೀಡೋದ್ರಿಂದ ಅವ್ರ ಮುಂದಿನ ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮತ್ತೆ ಸ್ವಂತ ವ್ಯಾಪಾರ ಮಾಡ್ತಾರ, ಸರ್ಕಾರದಲ್ಲಿ ಸೇವೆ ಮಾಡ್ತಾರ ಅನ್ನೋದು ಮುಂದಿನ ಪ್ರಶ್ನೆಗಳಲ್ಲಿ ನಾನು ಬಂದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿದ್ಯಾಸ ಮಾಡೋದ್ರಿಂದ ಅವರಿಗೆ ಅನುಕೂಲ ಆಗತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಸ್ತ್ರೀಯರ ಜನನ ಫಲ ಅಂತೇಳಿ ನಾವು ಹಿಂದಿನ ಕಾಲಘಟ್ಟದಲ್ಲಿ, ಬಟ್ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಏನಾಗೋದು, ಮನೆಯಲ್ಲಿ ಗೃಹಕ್ಕೆ ಸೀಮಿತವಾಗಿ ಇಡ್ತಿದ್ರು. ಅವ್ರ ಗೃಹ ಸೀಮಿತ ಅಂತಂದ್ರೆ ಅದನ್ನ ತಪ್ಪಾಗಿ ತಿಳ್ಕೊಬಾರ್ದು. ಯಾಕಂದ್ರೆ ಅವ್ರಿಗೆ ಗೌರವವಾಗಿ ಮನೆಯಲ್ಲಿ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಅವ್ರು ಆರಾಮಾಗಿರ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯರು ಮಾಡಿದ್ರು. ಹಾಗೆ ಆದರೆ ಈಗಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ತಾವು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ಪ್ರತಿಭಾನ್ವಿತರಾಗಿದ್ದಾರೆ. ನಾನು ಈಗೇನು ಇಷ್ಟು ಫಲಗಳನ್ನು ಹೇಳಿದ್ನಲ್ಲ, ನಾನು ಅಶ್ವಿನಿ ನಕ್ಷತ್ರಗಳಿಗೆ ಯಾವೆಲ್ಲ ಎಜುಕೇಶನ್ ಕೊಡಬೇಕು ಅಂತೇಳಿ ಹೆಣ್ಣು ಮಕ್ಕಳಿಗೂ ಕೂಡ ಇದು ಅನ್ವಯಿಸುತ್ತೆ. ಹಾಗೂ ಈ ಸ್ತ್ರೀ ಜನನ ಇನ್ನು ಶಾಸ್ತ್ರ ರೀತಿಯಲ್ಲಿ ತಿಳ್ಕೊಳ್ಳೋದಾದ್ರೆ, ಇದರಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಸ್ತ್ರೀಯರಿಗೆ ಪತಿಭಕ್ತಿ ಉಳ್ಳವಳು, ಧನ ಅನುಕೂಲವುಳ್ಳವಳು, ಮತ್ತೆ ಸದಾಚಾರಿಯು, ಅಸನ್ಮುಖಳು, ಗುರು ಹಿರಿಯರಲ್ಲಿ ಭಕ್ತಿ ಉಳ್ಳವಳಾಗಿರ್ತಾಳೆ. ಮನೆ ಕೆಲಸಗಳನ್ನೆಲ್ಲ ಭಾರಿ ನಿಪುಣ ರೀತಿಯಾಗಿ, ಮನೆ ಯಾವುದೋ ಕೆಲಸಗಳಿದ್ರೆ ಎಲ್ಲ ರೀತಿಯಾಗಿ ಚಾಕಚಕ್ಯವಾಗಿ ಪಟಾಪಟ್ ಅಂತೇಳಿ ಮಾಡಿಸುವಂತ ನಿಪುಣತೆಯನ್ನ ಹೊಂದಿರ್ತಾರೆ. ಮತ್ತೆ ಸೌಭಾಗ್ಯವತಿಯು, ಪ್ರತಿಯಲ್ಲಿ ವಿಶ್ವಾಸವುಳ್ಳಳು, ತನ್ನ ಪತಿ ಬಗ್ಗೆ ವಿಶ್ವಾಸ, ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಇರುತ್ತೆ. ಮತ್ತೆ ಪ್ರತಿಯಿಂದ ಪ್ರೀತಿಸಲ್ಪಡುವಳು, ತನ್ನ ಗಂಡನಿಂದ ಹೆಚ್ಚು ಪ್ರೀತಿ ವಿಶ್ವಾಸಗಳಿಂದ ಗಂಡ ಕೂಡ ನೋಡ್ಕೊಳ್ತಾರೆ ಅಂತೇಳಿ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಇದು ಒಂದು ನಮ್ಮ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದ ಸ್ತ್ರೀಯ ಫಲ ಆಗಿರುತ್ತೆ. ಈಗ ಅಶ್ವಿನಿ ನಕ್ಷತ್ರ ಸ್ತ್ರೀ ಜಾತಕ ಫಲ ತಿಳ್ಕೊಂಡ್ವಿ. ಈಗ ಈ ಅಶ್ವಿನಿ ನಕ್ಷತ್ರದವರು ಯಾವ ಎಲ್ಲ ಉದ್ಯೋಗ ವ್ಯಾಪಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ತಿಳಿಯೋಣ ಬನ್ನಿ. ಈ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು, ಇದು ಮೇಷರಾಶಿಯಲ್ಲಿ ಬರುತ್ತೆ. ರಾಷ್ಟ್ರಾಧಿಪತಿ ಕುಜ ಬರ್ತಾರೆ. ಮತ್ತೆ ಮೇಷರಾಶಿಯಲ್ಲಿ ಸೂರ್ಯ ದೇವರು ಅದು ಉಚ್ಚ ಸ್ಥಾನವಾಗಿರುತ್ತೆ. ಸೊ ಹಾಗಾಗಿ ಇವರಿಗೆ ಫಲ ಹೇಗಿರುತ್ತಪ್ಪ, ಏನೆಲ್ಲ ಕೆಲಸ ಮಾಡಬಹುದು ಅನ್ನೋದಾದರೆ, ಕಬ್ಬಿಣ ಮತ್ತು ಉಕ್ಕು, ತಾಮ್ರ ಇತ್ಯಾದಿ ಲೋಹಗಳಿಂದ ಇದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಆಗಿರ್ಬೋದು, ಅಧ್ಯಯನ ಮತ್ತು ಗಣಿಗಾರಿಕೆ ಆಗಿರ್ಬೋದು, ಇವ್ರು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮತ್ತೆ ಮಾದಕ ವಸ್ತುಗಳು, ಹೊಗೆ ಸೊಪ್ಪು, ತಂಬಾಕು, ಬೀಡಿ ಸಿಗರೇಟು, ನಶೆ, ಈ ಥರ ಒಂದು ವಸ್ತುಗಳ ಡೀಲಿಂಗ್ ಇರ್ಬೋದು, ಮತ್ತೆ ಅವರು ಡಿಸ್ಟ್ರಿಬ್ಯೂಟರ್ಗಳಾಗಿರ್ತಾರಲ್ಲ ಅವರಾಗಿರ್ಬೋದು, ಆ ಥರ ಕಂಪನಿಗಳಲ್ಲಿ ಕೆಲಸ ಮಾಡೋದು ಇವರಿಗೆ ಉತ್ತಮವನ್ನ ಕೊಡುತ್ತೆ. ಮತ್ತೆ ಈ ವ್ಯವಸಾಯದಕ್ಕೆ ಸಂಬಂಧಪಟ್ಟದ್ದು ಹೇಳಿದ್ರೆ ಕಡಲೆಕಾಯಿ, ಶುಂಠಿ, ವೀಳ್ಯದೆಲೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮತ್ತೆ ರಾಸಾಯನಿಕ ವಸ್ತುಗಳು, ಅಂದ್ರೆ ಈ ಮೆಡಿಕಲ್ ಫ್ಯಾಕ್ಟ್ರಿಗಳು ಏನಾದ್ರು ತನ್ನ ಕೆಲವೊಂದು ಬೆಳೆಗಳನ್ನ ಬೆಳ್ಕೊಡಿ ಅಂತ ಕೇಳ್ತಾರಲ್ಲ, ಅಂತ ಒಂದು ಬೆಳೆಗಳನ್ನ ಬೆಳ್ಕೊಟ್ರೆ ರೈತರಿಗೆ ಮತ್ತೆ ವ್ಯವಸಾಯ ಮಾಡುವಂಥವರಿಗೆ ಸುಲಭವಾಗಿ ಇವರಿಗೆ ಅನುಕೂಲವಾಗಿ ಒಳ್ಳೆ ವ್ಯಾಪಾರ, ಒಳ್ಳೆ ಬೆಳೆಗಳು ದಕ್ಕುತ್ತೆ. ಮತ್ತೆ ಇವರಿಗೆ ಮತ್ತೆ ಇನ್ನೇನಪ್ಪ ಮಾಡ್ಬೋದು ಅಂದ್ರೆ, ಈ ಸಿಮೆಂಟು, ಇಟ್ಟಿಗೆ, ಈ ಕಲ್ಲು, ಹೆಂಚು, ಗಾರೆ ಕೆಲಸ, ಮತ್ತೆ ಪಿಂಗಾಣಿ ಕಾರ್ಖಾನೆಗಳು, ಗಣಿ ಕೆಲಸಗಳು, ಇವೆಲ್ಲ ಇವರಿಗೆ ಆಗಿ ಬರುತ್ತೆ. ಗಣಿಗಾರಿಕೆ ಕೂಡ ಮಾಡಬಹುದು. ಮತ್ತೆ ಅದರಲ್ಲಿ ವ್ಯಾಪಾರ ಇರ್ಬೋದು, ಅವ್ರಿಗೆ ಯಾರಿಗೆ ಸ್ವಂತ ವ್ಯಾಪಾರ ಮತ್ತೆ ಯಾರಿಗೆ
ಸೇವಾ ವೃತ್ತಿ ಅಂದ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡೋದಿರಬಹುದು, ಇಲ್ಲ ಯಾರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ಅವರ ವೈಯಕ್ತಿಕ ಕುಂಡಲಿಗಳನ್ನ ವಿಶ್ಲೇಷಣೆ ಮಾಡೋದ್ರಿಂದ ನಾವು ತಿಳ್ಕೊಬಹುದು. ಇದು ನಮ್ಮ ನಕ್ಷತ್ರದಿಂದ ಏನು ಫಲ ಕೊಡಬಹುದು ಅದಕ್ಕೆ ಸಂಬಂಧಪಟ್ಟಂತ ಈ ಒಂದು ಉದ್ಯೋಗದಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಇವರಿಗೆ ಯಂತ್ರೋಪಕರಣ ಶಾಸ್ತ್ರಗಳಲ್ಲಿ ಮತ್ತೆ ಪೆಟ್ರೋಲು, ಬಂಗಾರ, ರೇಷ್ಮೆ, ಉಣ್ಣೆ, ದ್ವಿದಳ ಧಾನ್ಯಗಳು, ಗೋಧಿ ಮತ್ತೆ ಜೋಳ, ಗಡ್ಡೆ ಗೆಣಸುಗಳು, ಕೃತಕ ಗೊಬ್ಬರಗಳು ಇತ್ಯಾದಿಗಳನ್ನ ಮತ್ತೆ ಔಷಧಿಗಳು ವ್ಯಾಪಾರ, ಅಗ್ನಿಗೆ ಸಂಬಂಧಪಟ್ಟಂತ ವಸ್ತುಗಳ ತಯಾರಿಕೆ ಇವರಿಗೆ ಹೆಚ್ಚು ಲಾಭವನ್ನ ಉಂಟು ಮಾಡುತ್ತೆ. ಕೆಲವರಿಗೆ ಸರ್ಕಾರದಿಂದ ಕೂಡ ಇವರಿಗೆ ಅನುಕೂಲ ಆಗುತ್ತೆ. ಅವರ ಜನ್ಮಕುಂಡಲಿ ರವಿ ಹೇಗಿದ್ದಾರೆ ಮತ್ತೆ ದಶಮಭಾವ ಹೇಗಿದೆ ಎಲ್ಲ ವಿಶ್ಲೇಷಣೆ ಮಾಡಿದ್ರೆ ಸರ್ಕಾರದ ಕೆಲಸಗಳಲ್ಲಿ ಕೂಡ ಅಧಿಕಾರಿಗಳಲ್ಲಿ ಕೂಡ ಇವರಿಗೆ ಅನುಕೂಲವಾಗುವಂತ ಸಾಮರ್ಥ್ಯ ಇರುತ್ತೆ. ಮತ್ತೆ ಇವರು ಇನ್ನೇನಪ್ಪ ಮಾಡಬಹುದು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಅಧಿಕಾರಿ ಆಗಬಹುದು. ರವಿ ಕುಜ ಇವರಿಗೆಲ್ಲ ತುಂಬಾ ಚೆನ್ನಾಗಿದ್ದು ದಶಮ ಭಾವಕ್ಕೆ ಸಂಬಂಧಪಟ್ಟು ಚೆನ್ನಾಗಿದ್ದಾಗ ಇವರಿಗೆ ಸರ್ಕಾರದಲ್ಲಿ ಇರುವಂತ ಕೆಲಸಗಳಾಗಿರಬಹುದು, ಮತ್ತೆ ಪೊಲೀಸ್ ಇಲಾಖೆಯಲ್ಲಾಗಿರ್ಬೋದು, ಮಿಲಿಟರಿಯಲ್ಲಿ ಸಂಬಂಧಪಟ್ಟಂತ ಕೆಲಸಗಳು ಕೂಡ ಉನ್ನತ ಅಧಿಕಾರಗಳು ಕೂಡ ಸಿಗುತ್ತೆ. ಮತ್ತೆ ಎಲೆಕ್ಟ್ರಿಷಿಯನ್ನು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಇವರಿಗೆ ಆ ಒಂದು ವ್ಯಾಪಾರವನ್ನ ಮಾಡೋದ್ರಿಂದ ಕೂಡ ಇವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ತಿಳ್ಕೊಬಹುದು. ಇದು ಬಂದು ಅಶ್ವಿನಿ ನಕ್ಷತ್ರದಲ್ಲಿ ಕಾರಕತ್ವಗಳು. ಈ ಒಂದು ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಅವರ ಜನ್ಮ ಕುಂಡಲಿಯನ್ನ ಇದನ್ನ ಹೇಳಿದ ಮಾತ್ರಕ್ಕೆ ಇಷ್ಟೆಲ್ಲ ಕೆಲಸಗಳಾಗುತ್ತಾ ಅನ್ನೋದ್ರ ಜೊತೆಗೆ ಅವರಿಗೆ ಜನ್ಮ ಕುಂಡಲಿಯಲ್ಲಿ ಅವರ ಗ್ರಹಸ್ಥಿತಿ ಮತ್ತೆ ಭಾವಗಳ ರೀತಿಯಲ್ಲಿ, ರಾಶಿಗಳ ರೀತಿಯಲ್ಲಿ ಮತ್ತೆ ಗ್ರಹಗಳ ರೀತಿಯಲ್ಲಿ ಅವರಿಗೆ ದೃಷ್ಟಿಗಳು ಹೇಗಿದೆ, ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಪಾಪಗ್ರಹಗಳ ದೃಷ್ಟಿ ಇದೆಯಾ, ಮತ್ತೆ ಶತ್ರುಗ್ರಹಗಳ ದೃಷ್ಟಿ ಇದೆಯಾ, ಮತ್ತೆ ಅವರು ಸ್ವಸ್ಥಾನ, ಉಚ್ಚಸ್ಥಾನ, ಮಿತ್ರಸ್ಥಾನದಲ್ಲಿ ಸ್ಥಿತರಾಗಿದ್ದಾರಾ, ಯಾವ ಭಾವಕ್ಕೆ ಸಂಬಂಧ ಇದೆ ಅಂತ ಎಲ್ಲ ನಾವು ಪರಿಶೀಲನೆ ಮಾಡಿದಾಗ ಅವ್ರು ಎಲ್ಲ ಇನ್ನೂ ಚೆನ್ನಾಗಿ ಅವರ ವೈಯಕ್ತಿಕ, ಇದು ಎಲ್ರಿಗೂ ಕಾಮನ್ ಆಗಿ ಜನರಲ್ ಆಗಿ ಏನಾಗುತ್ತೋ ಅದನ್ನ ನಾನು ತಿಳಿಸ್ತಾ ಇದ್ದೀನಿ. ವೈಯಕ್ತಿಕ ಕುಂಡಲಿಗಳು ಏನೇ ಇದ್ರೂ ನಿಮ್ಮ ಹತ್ತಿರದಂತ ಇರುವಂತ ಯಾರಾದ್ರೂ ಉನ್ನತ ಜ್ಯೋತಿಷ್ಯರನ್ನ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಳೋದಾಗಿರೋದ್ರಿಂದ ನಿಮಗೆ ಅದನ್ನ ಹೆಚ್ಚು ಫಲಗಳನ್ನ ಅದನ್ನ ಯಾವ್ದಾದ್ರು ಸಮಸ್ಯೆಗಳು ಎಂತವರೆಗೂ ಸಮಸ್ಯೆ. ಈಗ ಅಶ್ವಿನಿ ನಕ್ಷತ್ರರು ಯಾವೆಲ್ಲ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಅಶ್ವಿನಿ ನಕ್ಷತ್ರದವರು ಯಾರ ಒಂದು ನಕ್ಷತ್ರದವರ ಜೊತೆಗೆ ಇಲ್ಲ ಯಾರ ಜೊತೆಗೆ ಇವರು ಪಾರ್ಟ್ನರ್ಶಿಪ್ ಆಗ್ಬೋದು, ಸ್ನೇಹತ್ವವನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇವರು ಮತ್ತೆ ಪಾಲುದಾರಿಕೆ ಆಗಿರ್ಬೋದು, ಮತ್ತೆ ಇವರಿಗೆ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅಂತ ಯಾರು ಇರ್ತಾರಲ್ಲ, ಯಾವ ನಕ್ಷತ್ರದಿಂದ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಇವರಿಗೆ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದವರ ಜೊತೆಗೆ ಪಾಲುದಾರಿಕೆ ಮತ್ತೆ ವ್ಯಾಪಾರದನ್ನ ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ದುಡ್ಡು ಕಾಸು ಅನುಕೂಲ ಆಗುತ್ತೆ. ಮತ್ತೆ ಇವರ ಮಿತ್ರರು ರೋಹಿಣಿ, ಹಸ್ತ, ಶ್ರವಣ ಇವ್ರ ಜೊತೆ ಇದ್ರೆ ಕ್ಷೇಮತಾರೆ ಅಂತ ಬರುತ್ತೆ. ಈ ನಕ್ಷತ್ರದವರ ಜೊತೆ ಕೂಡ ಇವರಿಗೆ ಅನುಕೂಲ ಆಗತ್ತೆ. ಮತ್ತೆ ಹರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದ ಜೊತೆಗೆ ಕೂಡ ಇವರು ಒಂದು ಪಾಲುದಾರಿಕೆಯನ್ನು ಮಾಡೋದ್ರಿಂದ ಅನುಕೂಲ ಆಗತ್ತೆ. ಮತ್ತೆ ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳು ಇವರಿಗೆ ಮಿತ್ರತಾರೆಯಾಗ್ತಾರೆ. ಈ ನಕ್ಷತ್ರಗಳಲ್ಲೂ ಕೂಡ ಇವರ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು, ಇವ್ರ ಜೊತೆಗೆ ಪಾಲುದಾರಿಕೆಯನ್ನು ಮಾಡಬಹುದು. ಇವರಿಂದ ಸ್ನೇಹಿತರ ಜೊತೆ ಒಳ್ಳೆ ರೀತಿಯಲ್ಲಿ ಸಹಕಾರ ಸಿಗುತ್ತೆ. ಮತ್ತೆ ಆಶ್ಲೇಷ, ಜ್ಯೇಷ್ಠ, ರೇವತಿ ಇದರಲ್ಲೂ ಕೂಡ ಮಿಶ್ರ ಫಲಗಳು, ಪರಮ ಮಿತ್ರಿತಾರೆ ಅಂತ ಹೇಳ್ತೀವಿ. ಸೊ ಇವರು ಈ ಒಂದು ನಕ್ಷತ್ರಗಳಲ್ಲೂ ಕೂಡ ಇವರಿಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಇರುತ್ತೆ. ಯಾವುದೇ ಇದ್ರ ಜೊತೆಗೆ ಇದು ಬಂದು ನಕ್ಷತ್ರ ಫಲಗಳೆಲ್ಲ ಏನಾಗುತ್ತೆ ಅಂದ್ರೆ ಜನರಲ್ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಕುಂಡಲಿಗಳು ತೃತೀಯ ಭಾವ ಹೇಗಿದೆ ಮತ್ತೆ ಷಷ್ಠ ಭಾವ ಹೇಗಿದೆ ಅಂತೇಳಿ ಪರಿಶೀಲಿಸಿ, ಮತ್ತೆ ನೀವು ಯಾರ ಜೊತೆ ಪಾಲುದಾರಿಕೆ ಮಾಡಬೇಕಾದ್ರೆ ಅವರಿಬ್ಬರ ಕುಂಡಲಿ, ನಿಮ್ಮ ಕುಂಡಲಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಯಾರ ಜೊತೆ ಪಾಲುದಾರಿಕೆ ಮಾಡ್ತಾರ ಆ ಒಂದು ಕುಂಡಲಿಯನ್ನ ಒಂದು ನಿಮ್ಮ ಜ್ಯೋತಿಷ್ಯರ ಬಳಿ ಒಂದು ಕನ್ಸಲ್ಟೇಷನ್ ತಗೊಂಡು ಹೇಗಿರುತ್ತೆ ಅಂತೇಳಿ ಅವರಿಗೆ ಧನಯೋಗ ಹೇಗಿದೆ ಅಂತ ತಿಳ್ಕೋಬೇಕು. ಮತ್ತೆ ವ್ಯಾಪಾರಗಳಲ್ಲಿ ಅನುಕೂಲ ಇದೆಯಾ ಅಂತೇಳಿ ತಿಳ್ಕೊಂಡು ಇವು ಪಾಲುದಾರಿಕೆಯನ್ನ ಮತ್ತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಅಶ್ವಿನಿ ನಕ್ಷತ್ರದಲ್ಲಿ ಯಾರ ಜೊತೆಗೆ ಮಿತ್ರತ್ವ ಮತ್ತೆ ಪಾಲುದಾರಿಕೆ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಈಗ ಈ ಅಶ್ವಿನಿ ನಕ್ಷತ್ರದಲ್ಲಿ ಗೋಚಾರ ಫಲ ಅಂತ ಏನ್ ಹೇಳ್ತೀವಿ ನಿಮಗೆ ತಿಳಿರ್ಬೋದು. ಜನ್ಮತಾರೆ, ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮತಾರೆ, ಪ್ರತ್ಯರತಾರೆ, ಸಾಧನಾತಾರೆ, ವಧಾತಾರೆ ಮತ್ತೆ ಮಿತ್ರತಾರೆ, ಪರಮ ಮೈತ್ರಿತಾರೆಗಳು ಅಂತೇಳಿ ಅವು ತಾರಾಬಲವನ್ನು ನೋಡುವಂಥ ಕ್ರಮದಿಲ್ಲ. ಇದೇ ಆಧಾರಿತವಾಗಿಯೇ ನಿಮಗೆ ಜನ್ಮತಾರೆ ಅಲ್ಲಿ
ಸಾಮಾನ್ಯ ಫಲವನ್ನು ಕೊಡ್ತಾರೆ. ಸಂಪತ್ತಾರೆ ಯಾವುದಪ್ಪ ಅಂತಂದರೆ ಭರಣಿ, ಹುಬ್ಬ, ಪೂರ್ವಾಷಾಢ. ಮತ್ತು ಕ್ಷೇಮತಾರೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರಗಳಲ್ಲಿ. ಮತ್ತು ಸಾಧನಾ ತಾರೆ ಹರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರಗಳಲ್ಲಿ. ಮತ್ತು ಮಿತ್ರತಾರೆ ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರಗಳಲ್ಲಿ ಶುಭ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ನಮಗೆ ಶುಭ ಫಲಗಳನ್ನೇ ಕೊಡ್ತಾರೆ. ಮತ್ತು ಅಶುಭಗಳ ಸಂಚಾರ ಮಾಡಬೇಕಾದ್ರೆ ಮಿಶ್ರ ಫಲಗಳು. ಅವರು ನಿಮಗೆ ಮಿತ್ರ ಗ್ರಹಗಳು ನಿಮಗೆ ಯಾವ ಭಾವದಲ್ಲಿ ಸ್ಥಿತರಾಗಿದ್ದಾರೆ ಮತ್ತು ಯಾವ ಭಾವವನ್ನು ದೃಷ್ಟಿಸ್ತಾರೆ, ಆ ಒಂದು ಆಧಾರದ ಮೇಲೆ ನಿಮ್ಮ ಜನ್ಮ ಕುಂಡಲಿಯನ್ನು ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡಾಗ ನಿಮಗೆ ಪರಿಪೂರ್ಣವಾದ ಫಲವನ್ನು ಸಿಗುತ್ತೆ. ಇದು ಜನರಲ್ ಆಗಿ ಮೇಲ್ನೋಟಕ್ಕೆ ಈ ಒಂದು ತಾರೆಗಳಲ್ಲಿ ನೀವು ಕೆಲಸಗಳನ್ನು ಮತ್ತು ಈ ತಾರೆಗಳಲ್ಲಿ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ಶುಭ ಫಲಗಳನ್ನೇ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೋಬಹುದು. ಮತ್ತು ನಿಮಗೆ ವಿಪತ್ತಾರಿಗಳಾದಂಥ ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ, ಮತ್ತು ಪ್ರತ್ಯರತ ಅಂತ ಮೃಗಶಿರ, ಚಿತ್ತ, ಧನಿಷ್ಠ ತಾರೆಗಳಲ್ಲಿ, ಮತ್ತು ವಧಾ ತಾರೆ ಅಂತ ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರಗಳಲ್ಲಿ ಯಾವುದಾದ್ರೂ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ನಿಮಗೆ ಅಷ್ಟು ಶುಭ ಫಲಗಳಿರಲ್ಲ. ಪಾಪಗ್ರಹಗಳಾಗಲಿ ಶುಭ ಗ್ರಹಗಳಲ್ಲಿ ನಿಮಗೆ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಭಾವದ ನಕ್ಷತ್ರ ಅಧಿಪತಿಗಳು ಯಾವ ಇರುತ್ತೆ, ಭಾವಕ್ಕೆ ಅಧಿಪತಿಗಳು ಮತ್ತು ಭಾವ ಸ್ಥಿತ ನಕ್ಷತ್ರಾಧಿಪತಿಗಳು ಯಾವ ರೀತಿಯಲ್ಲಿ ಸ್ಥಿತರಾಗಿರ್ತಾರೋ ಅದರ ಮೇಲೆ ಆ ಭಾವಕ್ಕೆ ತಕ್ಕಿಂದೆ ಕುಟುಂಬ ಭಾವಕ್ಕೆ ಸಂಬಂಧಪಟ್ಟ ಆಗಿದ್ರೆ ಕುಟುಂಬದಲ್ಲಿ, ಮತ್ತು ದುಡ್ಡು ಕಾಸಿಗೆ ಹಣಕಾಸಿಗೆ ತೊಂದರೆ ಆಗುವಂಥದ್ದು, ಚತುರ್ಥ ಭಾವಕ್ಕೆ ವಾಹನಗಳಿಗಾಗಿರಬಹುದು, ಇಲ್ಲ ಅಂದರೆ ಮನೆಗೆ ಸಂಬಂಧಪಟ್ಟಂತಾದರೂ ಕೌಟುಂಬಿಕ ಸೌಖ್ಯಕ್ಕಾಗಿರಬಹುದು. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಮತ್ತು ಸಪ್ತಮ ಭಾವಕ್ಕಾದರೆ ನಿಮ್ಮ ಲೈಫ್ ಪಾರ್ಟ್ನರು ಅಥವಾ ವ್ಯಾಪಾರದ ಒಂದು ಪಾರ್ಟ್ನರ್ ಆಗಿರಬಹುದು, ಮತ್ತು ನಿಮ್ಮ ಕೆಲಸದ ಕೊಲೀಗ್ಸ್ ಅಂತ ಏನು ಹೇಳ್ತೀವಲ್ಲ ಅವ್ರ ಹತ್ರ ಆಗಿರ್ಬೋದು. ಈ ಥರ ದಶಮ ಭಾವಕ್ಕೆ ಏನಾದ್ರು ಸಂಬಂಧ, ಸಪ್ತಮ ಭಾವಕ್ಕೆ ಏನೋ ಸಂಬಂಧ ಬಂದರೆ ಅಲ್ಲಿ ತೊಂದರೆ ಆಗುವಂಥ ಸಾಧ್ಯ ಇರುತ್ತೆ. ಆ ನಕ್ಷತ್ರಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ನಾನು ಮುಂದಿನ ಒಂದು ಭಾಗದಲ್ಲಿ, ಈ ಅಂಚಭಾಗದಲ್ಲಿ ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಇದು ನಕ್ಷತ್ರ ಫಲಗಳು ಹೇಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಯಾವುದೇ ಒಂದು ಕುಂಡಲಿಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಕೇವಲ ಇದೊಂದು 20 ರಿಂದ 25% ಇರುತ್ತೆ. ಮಿಕ್ಕಿದ ಪೂರ್ಣ ಫಲವನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಮೂಲ ಜನ್ಮ ಕುಂಡಲಿಯನ್ನು ವಿಶ್ಲೇಷಣೆ ಮಾಡಿದಾಗ ನಿಮ್ಮ ಲಗ್ನಾಧಿಪತಿ ಆಗಿರ್ಬೋದು, ಷಷ್ಠಾಧಿಪತಿ ಆಗಿರ್ಬೋದು, ಸಪ್ತಮಾಧಿಪತಿಗಳು ಯಾವ ರೀತಿಯಾಗಿರುತ್ತೆ ಅಂತ ಪರಿಶೀಲನೆ ಮಾಡಿದಾಗ ನಿಮ್ಮ ಉದ್ಯೋಗಗಳು ಹೇಗಿರುತ್ತೆ, ನಿಮ್ಮ ಆರೋಗ್ಯ ಹೇಗಿರುತ್ತೆ, ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೋಬಹುದಾಗಿರುತ್ತೆ. ಸೊ ಇದು ಬಂದು ನಿಮ್ಮ ಗೋಚಾರದಲ್ಲಿ ನಕ್ಷತ್ರಗಳಲ್ಲಿ ಈ ಒಂದು ಮಿತ್ರತಾರೆ ನಾನು ಏನು ಹೇಳಿದ್ನಲ್ಲ, ಈ ತಾರೆಗಳಲ್ಲಿ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ಶುಭಾಶುಭ ಫಲಗಳು ಕೊಡುತ್ತೆ. ಅಂದರೆ ಏನಪ್ಪ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಮಗೆ ಸಂಪತ್ತಾರೆ, ಕ್ಷೇಮತಾರೆ, ಮತ್ತು ಸಾಧನಾ ತಾರೆ, ಮಿತ್ರತಾರೆ, ಪರಮೈತ್ರ ತಾರೆಗಳಲ್ಲಿ ಆದಷ್ಟು ನಿಮಗೆ ಶುಭಗಳಿರುತ್ತೆ. ಆದರೆ ವಿಪತ್ತಾರೆ, ಪ್ರತ್ಯರ ತಾರೆ, ವಧಾ ತಾರೆಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ. ನಾನು ವಿಷಯ ತಾರೆಗಳು ಯಾವುದನ್ನು ತಿಳಿಸಿದ್ದೀನಿ, ಆ ತಾರೆಗಳನ್ನು ನೋಟ್ ಮಾಡ್ಕೊಳ್ಳಿ. ಆ ತಾರೆಗಳು ಯಾವುದೇ ಗ್ರಹಗಳ ಸಂಚಾರ ಮಾಡೋದಕ್ಕಾದ್ರೆ ಕೆಲವು ಶಾಂತಿಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲವಾಗಿ ಶುಭ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ ವಿವಾಹಕ್ಕೆ ಹೊಂದುವ ನಕ್ಷತ್ರಗಳು ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಅಶ್ವಿನಿ, ಕೃತಿಕಾ 1ನೇ ಪಾದ, ರೋಹಿಣಿ, ಮೃಗಶಿರ 1 ಮತ್ತು 2ನೇ ಪಾದ, ಪುಷ್ಯ, ಆಶ್ಲೇಷ, ಮಖ, ಹುಬ್ಬ, ಉತ್ತರ 1ನೇ ಪಾದ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ 1ನೇ ಪಾದ, ಶ್ರವಣ, ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ, ರೇವತಿ ಈ ನಕ್ಷತ್ರಗಳು ಶುಭವಾಗಿರುತ್ತದೆ. ಯಾವುದೇ ವಿವಾಹಕ್ಕೆ ಕೇವಲ ನಕ್ಷತ್ರಾಧಾರಿತ ಗಣಕೂಟಗಳಲ್ಲದೆ ಅವರಿಗೆ ಕೌಟುಂಬಿಕ ಸೌಖ್ಯ, ಗೃಹ ಸೌಖ್ಯ, ಪತಿ ಪತ್ನಿಯ ಹೊಂದಾಣಿಕೆ, ಸಂತಾನ ಭಾಗ್ಯ, ಆಯುಷ್ಯ ಭಾಗ್ಯ, ದೈಹಿಕ ಸುಖ ಹಾಗೂ ಧನಯೋಗ, ದಾರಿದ್ರ್ಯ ಯೋಗ, ವಿದುರ ಯೋಗ, ವೈದವ್ಯ ಯೋಗ ಇತ್ಯಾದಿಗಳನ್ನು ಪರಿಶೀಲಿಸಿ ವಿವಾಹಕ್ಕೆ ಹೊಂದಾಣಿಕೆ ಮಾಡುವುದು ಅತ್ಯಂತ ಸೂಕ್ತವಾಗಿರುತ್ತದೆ. ಹೀಗೆ ವಿಡಿಯೋ ಮೊದಲಲ್ಲಿ ನಿಮ್ಗೆ ತಿಳಿಸಿದ್ದೆ, ಒಂದೊಂದೇ ಹಂತವಾಗಿ ಯಾವೆಲ್ಲ ವಿಷಯಗಳನ್ನು ಹೇಳ್ತೀನಿ ಅಂತ. ಈಗ ನಾವು ಈ ಅಶ್ವಿನಿ ನಕ್ಷತ್ರದಲ್ಲಿ ಏನಾದರೂ ವಾಮಾಚಾರ, ಮಾಟ, ಮಂತ್ರ, ತಂತ್ರ ಮತ್ತು ಈ ವಶೀಕರಣ ಪ್ರಯೋಗಗಳನ್ನು ನಿಮಗೇನಾದರೂ ಮಾಡಿದರೆ ಅದು ಯಾವ ಕಾಲದಲ್ಲಿ ನೀವು
ಅದನ್ನು ಪರಿಹರಿಸ್ಕೋಬಹುದು ಯಾವ ನಕ್ಷತ್ರಗಳಲ್ಲಿ ಅನ್ನೋದನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡೋಣ, ತಿಳ್ಕೊಳ್ಳೋಣ ಅಂತಲ್ಲ. ಈ ವಾಮಾಚಾರ ಮಾಟ ಮಂತ್ರ ಕೆಲವರೆಲ್ಲ ಮಾಡ್ತಾರೆ, ಅದರಿಂದ ಯಾವುದೇ ಥರ ಪ್ರಯೋಜನಗಳಿಲ್ಲ. ಇದನ್ನ ನಮ್ಮ ಶಾಸ್ತ್ರಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವುದೇ ಒಂದು ವ್ಯಕ್ತಿಗೆ ಈ ಥರ ಒಂದು ತೊಂದರೆಯನ್ನ ವಾಮಾಚಾರ ವಶೀಕರಣ ಈ ಥರನ ಮಾಡಿದಾಗ ಆ ಕ್ಷಣಿಕ ಕಾಲದಲ್ಲಿ ಅವ್ರಿಗೆ ಸುಖವನ್ನು ಕೊಡಬಹುದು. ಆದರೆ ಮುಂದಿನ ದಿನಗಳಲ್ಲಿ ಅವರು ಮಾಡಿದ ಕರ್ಮದ ಫಲ ಅವರೇ ಅನುಭವಿಸ್ಬೇಕಾಗುತ್ತೆ. ನಿಮಗೆ ತತ್ಕಾಲದಲ್ಲಿ ನಿಮಗೆ ತೊಂದರೆಗಳಾಗಬಹುದು, ಆದರೆ ಅವ್ರು ಯಾರು ಮಾಡಿಸಿರ್ತಾರಲ್ಲ ಅವರಿಗೆ ಖಂಡಿತವಾಗಿ ದೈವರು ಅವರಿಗೆ ಶಿಕ್ಷೆಯನ್ನು ನೀಡ್ತಾರೆ. ಅದು ಅಂತ್ಯಕಾಲದಲ್ಲಿ ಅವ್ರನ್ನ ಬಿಡೋದಿಲ್ಲ. ಅವರಿಗೆ ಮುಂದೆ ಕತ್ತಿಟ್ಟ ಬುಟ್ಟಿ ಅಂತ ಏನು ಹೇಳ್ತಾರಲ್ಲ, ಅದರ ತೊಂದರೆಗಳನ್ನ ಫಲಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ನೀವು ಇನ್ ಕೇಸ್ ನಿಮ್ಗೇನಾದ್ರೂ ಈ ತರ ವಾಮಾಚಾರ ಈ ಕೃತ್ರಿಮ ದೋಷಗಳು ಏನಾದರೂ ಆಗಿದೆ ಅಂತ ಅನಿಸಿದಾಗ ನೀವೇನಪ್ಪ ಮಾಡ್ಕೋಬಹುದು ಅಂತಾರೆ. ಈ ಕೃಷ್ಣ ಪಕ್ಷ ಅಷ್ಟಮಿ, ಚತುರ್ಥಿ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳಲ್ಲಿ ಸೂಕ್ತವಾದ ನಿಮ್ಮ ಯಾರ ಜ್ಯೋತಿಷ್ಯರನ್ನಾದರೂ ಕನ್ಸಲ್ಟ್ ಮಾಡಿ ನಿಮಗೆ ಯಾವ ರೀತಿಯ ತೊಂದರೆ ಆಗಿದೆ ಅಂತೇಳಿ ನೀವು ಅವರನ್ನು ಕನ್ಸಲ್ಟೇಷನ್ ತಗೊಂಡು ಅದಕ್ಕೆ ಅವರು ಕೆಲವೊಂದು ಪೂಜೆಗಳನ್ನು ಹೇಳ್ತಾರೆ. ನಿಮಗೆ ಮಂತ್ರಗಳಿರಬಹುದು, ಮತ್ತು ಯಾವುದಾದ್ರು ಹೋಮ ಹವನಗಳನ್ನು ಮಾಡೋದಿರಬಹುದು, ಅದನ್ನು ಹೇಳ್ತಾರೆ. ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಈ ವಾಮಾಚಾರ ಪ್ರಯೋಗ ಈ ಅಶ್ವಿನಿ ನಕ್ಷತ್ರವರೆಗೆ ಆಗಿದೆ ಅಂತ ಗೊತ್ತಾದಾಗ ನೀವು ಯಾವ ನಕ್ಷತ್ರದಲ್ಲಿ ಇದನ್ನು ನಿವಾರಣೆಗೆ ಮಾಡ್ಕೋಬಹುದು ಅಂದರೆ ಭರಣಿ ನಕ್ಷತ್ರ, ಹರಿದ್ರಾ ನಕ್ಷತ್ರ, ಪುಷ್ಯ, ಆಶ್ಲೇಷ, ಹುಬ್ಬ, ಜ್ಯೇಷ್ಠ ಮತ್ತು ಪೂರ್ವಾಷಾಢ ನಕ್ಷತ್ರಗಳಲ್ಲಿ, ಮತ್ತು ಅಷ್ಟಮಿ, ಚತುರ್ಥಿ, ಅಮಾವಾಸ್ಯೆ, ಹುಣ್ಣಿಮೆ ಈ ಕಾಲಗಳಲ್ಲಿ ನೀವು ಜಪಗಳನ್ನು ಮಾಡೋದ್ರಿಂದ, ಹೋಮ ಹವನಗಳನ್ನು ಮಾಡೋದ್ರಿಂದ ಈ ಒಂದು ದೋಷಗಳು ನಿಮಗೆ ನಿವಾರಣೆಯಾಗುತ್ತೆ. ಇದಕ್ಕೆ ನಿಮಗೆ ಗೊತ್ತಿರುವಂಥ ಒಬ್ಬ ಯಾರಾದರೂ ಜ್ಯೋತಿಷ್ಯನ ಕನ್ಸಲ್ಟ್ ಮಾಡಿ ಈ ದೋಷವನ್ನು, ಈ ಕೃತ್ರಿಮ ದೋಷ ನಿವಾರಣೆ ಮಾಡುವಂಥ ಯಾವುದಾದ್ರು ಗುರುಗಳನ್ನು ಕನ್ಸಲ್ಟ್ ಮಾಡಿ ದೋಷ ನಿವಾರಣೆಗೆ ಬೇಕಾದಷ್ಟು ಕ್ರಮಗಳಿದೆ. ಭೈರವ ದಿಗ್ಬಂಧನ ಮಾಡೋ ಕ್ರಮ ಇದೆ, ಮತ್ತು ಅಷ್ಟಮಾತ್ರಿಕಾ ದಿಗ್ಬಂಧನವನ್ನು ಮಾಡ್ತಾರೆ ಗೃಹಕ್ಕಾದರೆ. ಇಲ್ಲ ಅಂತಂದರೆ ಅಷ್ಟ ದಿಕ್ಪಾಲಕರ ದಿಗ್ಬಂಧನ, ಅಷ್ಟಗಣಪತಿ ದಿಗ್ಬಂಧನಗಳನ್ನು ಮಾಡೋದಿರುತ್ತೆ. ಇಲ್ಲಾಂದ್ರೆ ಯಂತ್ರಗಳನ್ನು ನಿಮಗೆ ಮಾಡಿಕೊಟ್ಟು ಯಂತ್ರಧಾರಣೆಗಳನ್ನಾಗಿರಬಹುದು, ಇಲ್ಲ ದೇವತೆಗಳನ್ನು ಪೂಜಾ ವಿಧಾನಗಳನ್ನು ಮಾಡೋದಿರಬಹುದು. ಈ ಥರ ಮಾಡೋದ್ರಿಂದ ನಿಮಗೆ ಈ ನಕ್ಷತ್ರಗಳಲ್ಲಿ ವಿಶೇಷವಾಗಿ ನೀವು ಜಪಗಳನ್ನು ಮಾಡಿದ್ರೂ ಸಹ ನಿಮಗೆ ಈ ಒಂದು ಕೃತ್ರಿಮ ದೋಷ ಯಾರಾದರೂ ಮಾಡಿದರೆ ನಿಮಗೆ ಆ ದೋಷ ನಿವಾರಣೆಗಳು ಆಗತ್ತೆ. ಈ ಅಶ್ವಿನಿ ನಕ್ಷತ್ರದಲ್ಲಿ ಸಂಕಟಗಳು ಉಂಟಾದಾಗ, ಕಷ್ಟಗಳು ಬಂದಾಗ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲವಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಪಾಪಗ್ರಹಗಳು, ಅಶುಭ ಗ್ರಹಗಳು ಜನ್ಮಶನಿ ಅಂತ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸಾಡೆ ಸಾತಿ, ಮತ್ತು ಈ ಅಶ್ವಿನಿ ನಕ್ಷತ್ರದಲ್ಲಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ, ಮತ್ತು ದುಸ್ಥಾನಗಳಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ತೊಂದರೆಗಳು ಉಂಟಾದಾಗ ಅವರ ಕಷ್ಟ ಕಾಲದಲ್ಲಿ ಏನೆಲ್ಲ ಶಾಂತಿಗಳನ್ನು ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಇವರು ಗಣಪತಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡೋದರಿಂದ ಇವರಿಗೆ ದೋಷಗಳು ಕಡಿಮೆ ಆಗುತ್ತೆ. ಗಣಪತಿಗೆ ಮನೆ ಹತ್ರ ಇರುವಂಥ ಗಣಪತಿಗೆ ಒಂದು ಎಳ್ಳಿನ ದೀಪವನ್ನು ಅಂಟಿಸಿ ಬರೋದರಿಂದ ಒಂದು 48 ದಿನ ಪ್ರತಿದಿನ ಹೋಗಿ ಗಣಪತಿಗೆ ಎಳ್ಳು ದೀಪ ಹಚ್ಚಿ ಗರಿಕೆಯನ್ನು ನೀಡಿ ಬರೋದರಿಂದ ಅನುಕೂಲ ಆಗುತ್ತೆ. ಅಥವಾ ಗಣಪತಿ ಮನೆಯಲ್ಲಿ ಅಲ್ಲಿ ಹೋಗಿ ಬರ್ಲಿಕ್ಕೆ ಆಗಲಿಲ್ಲ ಅನ್ನೋದಾದರೆ ಮನೆಯಲ್ಲಿ ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಗಣಪತಿಗೆ ಒಂದೆರಡು ತುಪ್ಪ ದೀಪ, ಮನೆ ಒಳಗೆ ಎಳ್ಳು ದೀಪಗಳನ್ನು ಕೆಲವರು ಹಚ್ಚಬಾರದು ಅನ್ನೋದು ಒಂದು ಶಾಸ್ತ್ರಗಳಲ್ಲಿದೆ. ಹಾಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಶುಭ ಫಲವನ್ನು ನಾವು ಹೊಂದಬಹುದು ಅನ್ನೋದು ಇದೆ. ಮತ್ತೆ ಈ ಕೇತು ಗ್ರಹ ಇದಕ್ಕೆ ಅಧಿಪತಿಯಾಗಿರೋದ್ರಿಂದ ದಿನ ಬೆಳಿಗ್ಗೆ ಎದ್ದು ಬೆಳಗಿನ ಸಂಧ್ಯಾ ಕಾಲಗಳಲ್ಲಿ ಅಂತ ಏನು ಹೇಳ್ತೀವಲ್ಲ, ಈ ಸಮಯದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನಗಳನ್ನು ಮಾಡಿ ಈ ಒಂದು ಮಂತ್ರವನ್ನು, ಗಣಪತಿ ಮಂತ್ರವನ್ನು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ನಮಃ ಅಂತೇಳಿ 108 ಜಪವನ್ನು ಮಾಡೋದ್ರಿಂದ ನಿಮ್ಮ ದೋಷಗಳೇನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ರಾಹುಕಾಲದಲ್ಲಿ ವಾಯುವ್ಯ ದಿಕ್ಕಿಗೆ ಮುಖವನ್ನು ಮಾಡ್ಕೊಂಡು ಕೂತ್ಕೊಂಡು ಈ ಕೇತುವಿನ ಮಂತ್ರವನ್ನು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ರಕಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರವನ್ನು 48 ಅಥವಾ 8 ಬಾರಿ ಜಪವನ್ನು ಮಾಡೋದ್ರಿಂದ ಈ ನಿಮಗೆ ಉಂಟಾಗಿರುವಂಥ ಕಷ್ಟಕಾಲದಲ್ಲಿ ಉಂಟಾಗುವಂಥ
ದೋಷಗಳು ನಕ್ಷತ್ರ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೋಬಹುದು. ಹಾಗೆ ಮೂಲ ಮಂತ್ರವಾದಂಥ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಕೇತುವೇ ನಮಃ ಅನ್ನೋ ಮಂತ್ರವನ್ನು ಕೂಡ 48 ಇಲ್ಲ 108 ಜಪಗಳನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಮತ್ತು ಕೇತು ಗ್ರಹಕ್ಕೆ ಹುರುಳಿ ಕಾಳನ್ನು ದಾನವನ್ನು ಮಾಡೋದ್ರಿಂದ ಕೂಡ ನಿಮಗೆ ಈ ಒಂದು ಸಂಕಟಗಳಿಂದ ನೀವು ಕಷ್ಟ ಕಾಲದಲ್ಲಿ ನೀವು ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ವೀಕ್ಷಕ ಬಾಂಧವರೇ, ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಬಂಧು ಮಿತ್ರರಿಗೆ ಶೇರ್ ಮಾಡಿ. ನಮ್ಮ ಸಂಸ್ಕೃತಿ, ಶಾಸ್ತ್ರ, ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಎಲ್ಲರಿಗೂ ತಿಳಿಯುವಂತಾಗಲಿ. ಹಾಗೂ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವುದರಿಂದ ನಮಗೆ ಉತ್ತೇಜನ ದೊರೆಯುತ್ತದೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಅಪ್ಡೇಟ್ ಮಾಡಲು ಸ್ಫೂರ್ತಿಯಾಗುತ್ತದೆ.